ಉದ್ಯೋಗವನ್ನು ಅರಸಿದವರು, ಭಾಳಷ್ಟು ನಿರುದ್ಯೋಗಿ ವಿದ್ಯಾವಂತ ಯುವಕರು ಭಾಳಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ, ದೇಶದಲ್ಲಿ ಇದ್ದಾರೆ. ಹಾಗಾಗಿ ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರ ಇದ್ದಾಗ ಇಂಥ ಉದ್ಯೋಗ ಮೇಳಗಳನ್ನು ಮಾಡೋದ್ರ ಮುಖಾಂತರ ಯುವಕರಿಗೆ ಒಂದು ಅರ್ಹತೆ ಹೊಂದಿದ್ದನ್ನು ಕೂಡ ನಿರುದ್ಯೋಗದಲ್ಲಿ ಬಹಳಷ್ಟು ಜನ ಇರ್ತಾರೆ. ಇದನ್ನು ಗಮನಿಸಿ 2023ರಲ್ಲಿ ನಮ್ಮ ಸರ್ಕಾರ ಏನು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದೆ. 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈಗಾಗಲೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಅದರ ಜೊತೆಗೆ ಯುವ ನಿಧಿ. ಬಹುಶಃ ಯುವ ನಿಧಿ 3,000 ರೂಪಾಯಿ ಏನು ಡಿಗ್ರಿ ಮಾಡಿದಂಥ ನಿರುದ್ಯೋಗಿ ಯುವಕರಿಗೆ, ಜೊತೆಗೆ 1,500 ಡಿಪ್ಲೊಮಾ ಮಾಡಿದಂಥ ಯುವಕರಿಗೆ ಅದು ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಅಷ್ಟೇ, ಒಂದು ಸಹಾಯ ಅದೇ ಅಲ್ಲ, ಪರ್ಮನೆಂಟ್ ಅಲ್ಲ. ಹಾಗಾಗಿ ಇಂಥ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸಲಿಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡೋಕ್ಕೆ ಇರ್ಬೋದು, ಅದು ಸಹಾಯ ಆಗಲಿ ಅಂತ ಹೇಳಿ ಒಂದು ಸಹಾಯಧನ ಅಂತೇಳಿ ನಾವು ಭಾವಿಸ್ತೀವಿ. ಹಾಗಾಗಿ ಅದು ಒಂದು ವ್ಯವಸ್ಥೆ ಅಷ್ಟೇ, ತಾತ್ಕಾಲಿಕ ವ್ಯವಸ್ಥೆ. ಇದು ಉದ್ಯೋಗ ಮೇಳ ಇದೆ, ಇದು ಒಂದು ಖಾಸಗಿ ಕಂಪ್ನಿಗಳು. ಬಹುಶಃ ಈಗಾಗಲೇ ಪ್ರಾಸ್ತಾವಿಕವಾಗಿ ನಿಮ್ಮ ಮಾತುಗಳನ್ನು ಕೇಳಿದ್ರೆ ಸುಮಾರು 86 ಕಂಪ್ನಿಗಳು, ಖಾಸಗಿ ಕಂಪ್ನಿಗಳು ಇಲ್ಲಿ ಬಂದಿದ್ದಾವೆ. ಜೊತೆಗೆ ಇವತ್ತು 6,200 ಉದ್ಯೋಗಾಕಾಂಕ್ಷಿಗಳು ಬಂದು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ನಮ್ಮ CEO ಈಗಾಗಲೇ ಹೇಳಿದ್ರು, ಬಹುಶಃ ಎಲ್ಲೋ ಒಂದು ಕಡೆಗೆ ಹೋಗಿ ಒಂದು ಕಂಪ್ನಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಅದಾದ ತಕ್ಷಣ ಹೊರಟೋದೆ. ಇದು ಬೇರೆ ನಿಮಗೆ ಏನೇನು ನೀವು ವಿದ್ಯಾರ್ಹತೆ ಇದೆ, SSLC ಇಂದ ನೀವು ಡಬಲ್ ಡಿಗ್ರಿ ಮಾಡಿದಂಥವ್ರಿಗೂ ಕೂಡ ಇಲ್ಲಿ ಅವಕಾಶ. ಬೇರೆ ಕಂಪ್ನಿಗಳು ಅವರಿಗೆ ಯಾವ ರೀತಿಯಾದ ವಿದ್ಯಾರ್ಹತೆ ಇದೆ ಅದನ್ನು ಸೆಲೆಕ್ಷನ್ ಮಾಡುವಂಥ ಖಾಸಗಿ ಕಂಪ್ನಿಗಳು ಏನಿದ್ದಾರೆ ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಇದು ಸೆಲೆಕ್ಷನ್ ಈಗಾಗಲೇ ನಡೆದಿದೆ ಪ್ರೋಸೆಸ್. ಸುಮಾರು 500-600 ಜನ ಈಗಾಗಲೇ ಅವರು ಇಂಟರ್ವ್ಯೂ ಆಗಿದೆ. ಸುಮಾರು 300-400 ಜನಕ್ಕೆ ಅವರು ಇಲ್ಲಿ ಒಪ್ಪಿಗೆ ಪತ್ರ ಅಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥ ಕೆಲಸ ನಡೆದಿದೆ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಇಲ್ಲಿ ನನ್ನ ಒಂದು ಕಿವಿ ಮಾತಂದರೆ, ನೀವು ಬಹುಶಃ ನನಗೆ ಇಚ್ಛಾಶಕ್ತಿ ಭಾಳಷ್ಟು ಮುಖ್ಯ. ನಾವೇನೋ ಬರೋಣ ನೋಡೋಣ ಇದಾಗುತ್ತೆ ಅಂತೇಳಿ ಅಕ್ಕ ಮನಸ್ಸಿಂದ ಬರಬಾರ್ದು. ನಿಮ್ಗೆ ಏನಿದು ಸಿಗ್ತದೆ, ಮೊದಲನೇದಾಗಿ ನಮಗೇನಿಲ್ಲಪ್ಪ, ನಿರುದ್ಯೋಗಿಗಳಾಗಿದ್ದೀವಿ, ಮನೆಯಲ್ಲಿದ್ದೀವಿ, ಅದ್ರ ಬದಲು ಊರಲ್ಲೆಲ್ಲ ಇದ್ದೀವಿ, ಇನ್ನೂ ಯಾವುದೋ ದೊಡ್ಡ ನೋಡ್ತೀವಿ, ಕಾಯಣ ಅನ್ನೋದಕ್ಕಿಂತ ಏನು ತಾವು ಇಲ್ಲಿ ಬಂದಿದ್ದೀರಾ, ಯಾವುದಾದ್ರು ಇದ್ದಿದ್ರಲ್ಲಿ ಬೆಸ್ಟ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ನಿಮಗೇನು ಅವರು ನಿಮ್ಮನ್ನು ಒಪ್ಪಿಗೆ ಪತ್ರ ಕೊಡ್ತಾರೆ ಅಲ್ಲಿ ಸೇರಿದ ನಂತರ ಮೊದಲನೇದಾಗಿ ನಾವು ಯಾವುದೇ ಒಂದು ವ್ಯವಸ್ಥೆನಲ್ಲಿ ಅಲ್ಲಿ ಸೇರ್ಕೊಳ್ಳೋಂಥ ಇಚ್ಛಾಶಕ್ತಿ ಇರಬೇಕು. ಸೇರಿದ ನಂತರ ಕೆಲವೊಂದು ಸಮಸ್ಯೆಗಳಿರ್ತದೆ. ಕೆಲವೊಂದು ಕಡೆಗೆ ನಿಮಗೆ ಸ್ಯಾಲ್ರಿ ಕಡಿಮೆ ಅನಿಸಿರ್ಬೋದು ಅಥವಾ ನಿಮಗೆ ಅಲ್ಲಿ ಸೌಕರ್ಯಗಳು ಕಡಿಮೆ ಅನಿಸ್ಬೋದು. ಆದ್ರೂ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಯಾವತ್ತೂ ಕೂಡ ಎಲ್ಲರೂ ಫಸ್ಟಿಗೆ ಒಂದೇ ಸಾರಿ ಸಿಗೋದಿಲ್ಲ. ಹಾಗಾಗಿ ಅಂಥ ಒಂದು ಮನೋಭಾವ ಇಟ್ಕೊಂಡು ಫಸ್ಟ್ ಸ್ಟೆಪ್ ಯಾವಾಗಲೂ ಕೂಡ ನಾವು ಶಿಖರ ಏರ್ಬೇಕಾದ್ರೆ ಮೊದಲೇ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡ್ತೀವಿ, ಒಂದೊಂದೇ ಹೆಜ್ಜೆ ನಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನೀವು ಇವತ್ತೇನಿಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗಿದೆ, ಬಿಡು ಇದಕ್ಕೆ ಇನ್ನೊಂದು ಯಾವ್ದು ಇದು ಬರ್ತದೆ, ಇನ್ನೊಂದು ಯಾವ್ದು ನೋಡೋಣ ಅಂತ ಮುಂದೆ ನೋಡೋದ್ರ ಬದಲು ಇದರಲ್ಲಿ ಏನು ನಾವು ಸೇರ್ಕೊಳ್ತೀರಿ. ಸೇರಿದ ನಂತರ ಅಲ್ಲಿ ನಿಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ನಿಮಗೇನು ಅವರು ಜವಾಬ್ದಾರಿ ಕೊಡ್ತಾರೆ, ಜವಾಬ್ದಾರಿ ಕೊಟ್ಟಂತ ಅದನ್ನ ನೀವು ಬಹಳಷ್ಟು ಪರಿಶ್ರಮ ಜೊತೆಗೆ, ಯಾಕೆಂದ್ರೆ ಖಾಸಗಿ ಕಂಪ್ನಿಗಳಲ್ಲಿ ಸರ್ಕಾರಿ ನೌಕರಿ ಥರ ಅಲ್ಲ. ಸರ್ಕಾರಿ ನೌಕರಿಗಳಲ್ಲಿ ಕೆಲವರು ಬಹಳಷ್ಟು ಸೋಮಾರಿತನ ಮಾಡ್ತಾರೆ, ಏನೋ ಬರೋದು ಕುತ್ಕೊಳ್ಳೋದು, ಏನೋ ಸಂಬಳ 30 ಸಾವಿರ ಬರ್ತದೆ. ಆದರೆ ಖಾಸಗಿ ಕಂಪ್ನಿಗಳು ಅಷ್ಟಲ್ಲ, ಯಾಕಂದ್ರೆ ಅವ್ರ ಒಡೆತನ ಇರ್ತದೆ, ಅವರು ಖಂಡಿತವಾಗ್ಲೂ ಅಲ್ಲಿ ನಿಮ್ಮಿಂದ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಆ ರೀತಿಯಾದ ಒಂದು ಮನೋಭಾವದೊಂದಿಗೆ ನೀವೆಲ್ಲರೂ ಇಲ್ಲಿ 20 ಏನು ರಿಜಿಸ್ಟ್ರೇಷನ್ ಮಾಡಿದ್ರಿ, ನಿಮ್ಮ ಇಂಟರ್ವ್ಯೂ ಎಲ್ಲ ಮಾಡಿಕೊಂಡು ಆ ರೀತಿಯಾದ ಮನೋಭಾವವನ್ನು ಹೊಂದಿ ನಿಮ್ಮ ಜೀವನವನ್ನು, ಯಾಕೆಂದರೆ ನಿಮಗೆ ಜವಾಬ್ದಾರಿ ಭಾಳಷ್ಟು. ನಿಮ್ಮ ವಿದ್ಯಾಭ್ಯಾಸ ಮುಗೀತು, ನಿಮ್ದೆಲ್ಲ ಡಿಗ್ರಿ ಮುಗೀತು, ನಿಮಗೆ ಈಗ ನಿಮ್ಮ ಜವಾಬ್ದಾರಿ ನಿರ್ವಹಿಸುವಂಥ ಕೆಲಸ, ತಂದೆ ತಾಯಿಯರ ಜವಾಬ್ದಾರಿ ಮುಗೀತು, ಈಗ ನಿಮ್ಮ ಜವಾಬ್ದಾರಿ ವಹಿಸುವಂಥ ಸಂದರ್ಭ. ಹಾಗಾಗಿ ನೀವೆಲ್ಲ ಆ ರೀತಿಯಲ್ಲಿ ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮುಂದಿನ ಜೀವನವನ್ನು ನಿರ್ವಹಣೆ ಮಾಡೋಂಥ ಕೆಲಸ ಆಗಲಿ ಅಂತ ಹೇಳ್ತಾ